ಸಿದ್ದರಾಮಯ್ಯ ಅವರು ಬದುಕಿದಾರಂದ್ರೆ, ರಾಹುಲ್ ಗಾಂಧಿ ಅವರು ಬದುಕಿದಾರಂದ್ರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕರೋನಾ ಇಂಜೆಕ್ಷನ್ ಕಾರಣ ಬಂದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ರು ಎಲ್ಲಿದೆ ಜೆಡಿಎಸ್ ಅಂತ. ಸಿದ್ದರಾಮಯ್ಯ ಅವರೇ, ನಾನು ನಿಮ್ಗೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ವಕೀಲ ವೃತ್ತಿ ಮಾಡ್ಕೊಂಡು ಮೈಸೂರಲ್ಲಿ ಬಿದ್ದಿದ್ದಂತವ್ರನ್ನ ದೇವೇಗೌಡ ಸಾಹೇಬರು ಕರ್ಕೊಂಡ್ಬಂದು ನಿಮ್ಮನ್ನ MLA ಮಾಡಿಲ್ಲ ಅಂತಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾರು ಹೇಳ್ತಾ ಇಲ್ಲ. ಇವತ್ತು ದೇವೇಗೌಡ ಸಾಹೇಬರು ಆಪಸ್ ಆಗಿದ್ದಾದ್ಮೇಲೆ, ನಮ್ಮ BT ದೇವೇಗೌಡರು ಆಪಸ್ ಇದ್ದಾದ್ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಮತದಿಂದ ನೀವು ಸೋತಿದ್ದೀರಿ ಅನ್ನೋದು ನಿಮ್ಗೆ ಗೊತ್ತಿದೆ ಬಂದರೆ, ಅದಕ್ಕೋಸ್ಕರ ನಾನು ನೀವು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ. ನೀವೆಲ್ಲ ಸಭೆ ಸಮಾರಂಭಗಳಿಗೆ ಬರ್ತೀರಿ, ಇಲ್ಲೆಲ್ಲ ನಾವು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತೀರಿ. ಆದ್ರೆ ನಮ್ಮ ಬೂತ್ ಮಟ್ಟದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ನಮಗೆ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದೀವಿ. ಈ ರಾಜ್ಯಕ್ಕೆ ಸಕಲವಾಗಿ ಕೊಟ್ಟಿರ್ತಕ್ಕಂಥವ್ರು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ 5 ಕೆಜಿ ಅಕ್ಕಿಯಲ್ಲಿ 2 ಕೆಜಿ ಹೊಡೆದು ಕಾಂಗ್ರೆಸ್ ಅವರು ಇವತ್ತು ಮೊನ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಬಂದು ಅದಕ್ಕಿಂತ ಮೊದಲು ಇವರು ಪ್ರತಿ ಪಂಚಾಯತ್ಗಳಲ್ಲಿ ಹೋಗಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನ್ ಮಾಡಿದ್ರೆ ಅನ್ನತಕ್ಕಂಥಲ್ಲಿ ಸುಳ್ಳುಗಳನ್ನ ಹೇಳ್ಕೊಂಡ್ಬಂದ್ರು. ನಾನು ಇವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಕಾಂಗ್ರೆಸ್ ಅವರಿಗೆ ಅವ್ರದೇ ಸ್ಪೀಕರ್ ಮಾಜಿ ಸ್ಪೀಕರ್ ಹೇಳಿದ್ರು ಡಾಕ್ಟರ್ ಮಾಡಿರ್ತಕ್ಕಂಥ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಬಂದಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ ನೆಹರು ಅವರು 2ನೇ ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋತನ್ನ ಕಳೆದಾಯಿತು ಕಾಂಗ್ರೆಸ್ನವರು. ಅದೇ ರೀತಿಯಲ್ಲಿ ಅವರು ಹಿಂದೂ ಕೋರ್ಟ್ ಬಿಲ್ ಬಂದಾಗ ಅದಕ್ಕೆ ಅಪೋಸ್ ಮಾಡಿ ಅವರು ರಾಜೀನಾಮೆ ಕೊಡೋದಕ್ಕೆ ಕಾರಣಕರ್ತರು ಈ ಕಾಂಗ್ರೆಸ್ನವರು. ಅದೇ ರೀತಿಯಲ್ಲಿ ಬಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂತ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡದೆ ನೆಹರು ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ ಮತ್ತೆ ರಾಜೀವ್ ಗಾಂಧಿ ಅವರಿಗೆ ಕೊಟ್ಟಿರ್ತಕ್ಕಂಥ ಖಳನಾಯಕರು ಈ ಕಾಂಗ್ರೆಸ್ನವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರಾದ್ರೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಅದು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು, ದೇವೇಗೌಡರು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಿಮ್ಗೆ ಹೇಳೋದಿಷ್ಟೇ, ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕೆನೆ ಹೊತ್ತ ರೈತ ಮಹಿಳೆ ನೋಡಿದಾಗ ಎಲ್ಲರಿಗೂ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನೋ ಆಸೆ ಇದೆ. ಅಲ್ಲಿ ಹೋಗಿ ನೋಡುವಂತ ಸಂದರ್ಭದಲ್ಲಿ ಚಿಹ್ನೆ ಕಮಲ ಇರಲ್ಲ, ಕಮಲಮ್ಮ ತೆರೆ ಇಟ್ಕೊಂಡಿರ್ತಕ್ಕಂಥ ಚಿಹ್ನೆ ಇರುತ್ತೆ. ಅದಕ್ಕೋಸ್ಕರ ಪ್ರತಿ ಬೂತ್ಗಳಲ್ಲಿ, ಪ್ರತಿ ಗ್ರೌಂಡ್ಗಳಲ್ಲಿ ನಾವೇ ಕ್ಯಾಂಡಿಡೇಟ್, ನರೇಂದ್ರ ಮೋದಿ ಅವರಿಗೆ ಕ್ಯಾಂಡಿಡೇಟ್, ನಮ್ಮ ದೇವೇಗೌಡ ಸಾಹೇಬರಿಗೆ ಕ್ಯಾಂಡಿಡೇಟ್ ಅಂತ ಹೇಳಿ ನಾವೆಲ್ಲ ಬೂತ್ಗಳಲ್ಲಿ ನೀಡಿಕೊಳ್ಳೋದ್ರ ಮುಖಾಂತರ ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮನೆ ಒಂದು 3 ಭಾಗವಾಗಿದೆ. ಒಂದು KH ಮುನಿಯಪ್ಪನವ್ರ ಬಣ, ಇನ್ನೊಂದು ಕಡೆ ರಮೇಶ್ ಕುಮಾರ್ ಅವ್ರ ಬಣ, ಇನ್ನೊಂದು ಕಡೆ ಗೌತಮ್. ನನ್ನ ಜೊತೆಲಿ ಯಾರು ಬರ್ತಾ ಇಲ್ಲ ಅಂತ ಹೇಳಿ DK ಶಿವಕುಮಾರ್ ಹತ್ರ ಹೋಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬಂದರೆ ನಮ್ಮನೆ ಮಗನಿಗೆ ಇಲ್ಲಿ ಅಭ್ಯರ್ಥಿ, ನಮ್ಮನೆ ಮಗನನ್ನು ನಾವು ವೋಟ್ ಹಾಕಿ ಗೆಲ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿ 91 ವರ್ಷ ವಯಸ್ಸಾಗಿದ್ದನು ಶ್ರೀಮಂತ ದೇವೇಗೌಡ ಸಾಹೇಬರು ಸಿದ್ದರಾಮಯ್ಯ ಅವರು ಹೇಳೋರೆ, ನಿನ್ನ ಕೊಬ್ಬು ನಿಮ್ಮ ಏನು ಇದೆ ದುರಾಚಾರ ಇಳಿಸ್ತೀನಿ ಅಂತೇಳಿ ಅವ್ರ ಮಾವನ್ನ ನಿಮ್ಮನ್ನ ಎಲ್ಲ ಮಕ್ಕಳಿಗೆ ಶಬ್ದ ಮಾಡಿದ್ದಾರೆ. ಅದಕ್ಕೋಸ್ಕರ 28 ಕ್ಷೇತ್ರಗಳಲ್ಲಿ ನಾವು NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ